ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಮೇಯ್ನಾಗಿ ಒಂದು ವೀಕ್ಲಿ ಅನಾಲಿಸಿಸ್ನ ಮಾಡೋಣ. ಇಲ್ಲಿವರೆಗೆ ವೀಕೆಂಡ್ ಆಯಿತು. ನಾಳೆ ಮಂಡೆಯಿಂದ ಕ್ಲೀನಾಗಿ ಪ್ರಾಪರಾಗಿ ಒಂದು ಯಾವ ಥರ ಗೋಲ್ಡಲ್ಲಿ ನಮ್ಮದು ಬಯಸ್ ಇರುತ್ತೆ, ಈ ವೀಕು ಯಾವ ಥರ ನಾವು ಟ್ರೇಡ್ಸ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೈಯರ್ ಟೈಮ್ ಫ್ರೇಮ್ಸಿಂದ ಒಂದು ಸತಿ ಕ್ಲೀನಾಗಿ ಪ್ರಾಪರಾಗಿ ಲೋವರ್ ಟೈಮ್ಸ್ವರೆಗೂ ಅನಾಲಿಸಿಸ್ ಮಾಡೋಣ. ವಿಡಿಯೋನ ಎಂಡವರೆಗೆ ನೋಡ್ತಾ ಇರಿ. ಒಳ್ಳೆ ಪ್ರಾಪರಾಗಿ ಸೆಟಪ್ಸು ತೋರಿಸ್ತೀನಿ ಇದರಲ್ಲಿ. ಫಸ್ಟಲ್ಲಿ ಡೈಲಿಯಲ್ಲಿ ನಾವು ಒಂದು ಪ್ರಾಪರಾಗಿ ಬುಲಿಶ್ ಮೂಮೆಂಟಮ್ನ ನಾವು ನೋಡ್ಬೋದು ಇಲ್ಲಿ. ಗೋಲ್ಡು ಏನಾಗಿದೆ, ಒಂದು ಹೈಯರ್ ಒಂದು ಆಲ್ ಟೈಮ್ ಹೈಯಿಂದ ಒಂದು ಕ್ಲೀನಾಗಿ ಇಂಪಲ್ಸ್ನ ಕೊಟ್ಟಿದೆ. ಅಂದರೆ ಒಂದು ಸ್ಟ್ರಾಂಗು ಬೇರಿಶ್ ಮೊಮೆಂಟಮ್ ಕೊಟ್ಟಿದೆ. ಅಂದರೆ ಈಗ ಏನಾಗಿದೆ ಅಂದರೆ, ಇಲ್ಲಿ ಲೋವರ್ ಬಾಟಮಿಂದ ಒಂದು ಹೈ ಕ್ರಿಯೇಟ್ ಮಾಡಿದೆ, ಮತ್ತೆ ಲೋ, ಮತ್ತೆ ಒಂದು ಹೈ, ಮತ್ತೆ ಒಂದು ಲೋ, ಈ ಥರ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ. ಇದೊಂದು ಡೈಲಿಯಲ್ಲಿ ಒಂದು ಹೈ ಕ್ರಿಯೇಟ್ ಮಾಡಿ ಲೋ ಆಗಿದೆ. ಬಟ್ ಈಗ ಮಾರ್ಕೆಟು ಬುಲಿಶ್ ಮೊಮೆಂಟಮಲ್ಲಿ ರ್ಯಾಲಿ ಮಾಡ್ತಾ ಇದೆ. ಇದಾಗಿತ್ತು ನಮ್ಮದು ಡೈಲಿದು. ಅಂದರೆ ಒನ್ ಡೇ ಟೈಮ್ ಫ್ರೇಮಲ್ಲಿ ಯಾವ ಥರ ಗೋಲ್ಡ್ನ ರಿಯಾಕ್ಟ್ ಮಾಡ್ತಾ ಇದೆ ಅಂತ. ಇಲ್ಲಿ 3 ಡೇಸ್ ಒಂದು 3 ದಿವಸದಿಂದ, ಹೋದ 3 ದಿವಸದಿಂದ ಇಲ್ಲೇ ರೇಂಜ್ ಹಾಕಿದೆ ಇದು 3 ಕ್ಯಾಂಡಲ್ಸಲ್ಲಿ. ಈಗ 4 ಅವರಲ್ಲಿ ನಾವು ಅನಾಲಿಸಿಸ್ ಮಾಡೋಣ. 4 ಅವರಲ್ಲಿ ಒಂದು ಸ್ಟ್ರಾಂಗ್ ಬೇರಿಶ್ ಮೊಮೆಂಟಮ್ ಆದಮೇಲೆ ಒಂದು ಹೈಯರ್ ಹೈ, ಹೈಯರ್ ಲೋಸ್ ಆ್ಯಂಡ್ ಹೈಯರ್ ಹೈ, ಹೈಯರ್ ಲೋಸ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ಏನಾಗಿದೆ ಅಂದರೆ, ಮಾರ್ಕೆಟ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿದೆ. ಈ ರೀಸೆಂಟಾಗಿ 4 ಅವರಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಇಲ್ಲಿ. ಇಲ್ಲಿ ನೀವು ನೋಡ್ಬೋದು. ಇಲ್ಲೊಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರೋದ್ರಿಂದ 4 ಅವರಲ್ಲಿ ನಮ್ಮದೊಂದು A+ ಸೆಲ್ಲಿಂಗ್ ಲೆವೆಲ್, A+ ಸೆಲ್ಲಿಂಗ್ ಲೆವೆಲ್ ಆಗುತ್ತೆ ನಮ್ಮದು ಇದು ಹೈ. ಇಲ್ಲಿಂದ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಲೆವೆಲ್ಲು ಬರ್ಬೋದು. ಇಲ್ಲೊಂದು ಫಿಬೊನಾಚಿಯಿಂದ ಒಂದು ನಮ್ದು ಏನು ಹೇಳುತ್ತೆ ನೋಡೋಣ. ಟ್ಯಾಪ್ ಆಗಿದೆ ಇದು ಫಿಬೊನಾಚಿ. ಈ 4 ಅವರ್ ಏನು ಲೆವೆಲ್ ಇದೆಯೋ 5241.083, ಇದೊಂದು ನಮ್ಮದು ಪ್ರಾಪರ್ ಆಗಿರೋ ಒಂದು ಹೆವಿ ಸೆಲ್ಲಿಂಗ್ ಲೆವೆಲ್. ಇಲ್ಲೊಂದು 1 ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಮೇಲೆ ನೀವು ಸೆಲ್ಲಿಗೆ ಕೂರ್ಬೋದು. ಓಕೆ, ಇದಾಗಿತ್ತು ನಮ್ಮ 4 ಅವರಿಂದು. ಈಗ ನೆಕ್ಸ್ಟು 1 ಅವರಿಂದ ನೋಡ್ಕೊಳ್ಳೋಣ. 1 ಅವರಲ್ಲಿ ಏನಾಗಿದೆ ಅಂದರೆ, ಈ 4 ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಬಟ್ 1 ಅವರಲ್ಲಿ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಓಕೆ, ಲೋವರ್ ಲೋ, ಲೋವರ್ ಹೈಸ್ ಕ್ರಿಯೇಟ್ ಮಾಡಿದೆ. ಮಾರ್ಕೆಟು ಒಂದು ರೇಂಜಲ್ಲಿ ಹೋಗ್ತಾ ಇದೆ. ಅಂದರೆ ಮಾರ್ಕೆಟು 1 ಅವರಲ್ಲಿ ಪ್ರಾಪರಾಗಿ 128 ಪಿಪ್ಸ್ 1028 ಪಿಪ್ಸ್ ರೇಂಜಲ್ಲಿದೆ. ನಾವೀಗ ಏನು ಮಾಡಬೇಕಂದ್ರೆ, ಗೋಲ್ಡ್ಗೆ ಈ ಹೈ ಬ್ರೇಕ್ ಮಾಡೋವರೆಗೆ ವೆಯ್ಟ್ ಮಾಡಬೇಕು. ಈ ಹೈ ಬ್ರೇಕ್ ಮಾಡ್ತು ಅಂದರೆ ಗೋಲ್ಡಲ್ಲಿ, ನಾನು 1 ಅವರ್ ಲೆವೆಲ್ಸೇ ಜಾಸ್ತಿ ಟ್ರೇಡ್ ಮಾಡೋದು. 1 ಅವರ್ ಅವ್ರಿಗೆ ನಾನು ಅನಾಲಿಸಿಸ್ ಚೆನ್ನಾಗಿ ಕೊಡ್ತೀನಿ. ಓಕೆ, ಇಲ್ಲಿಂದ ಒಂದು ರೀಟೆಸ್ಟಿಂದ ಈ 4 ಅವರ್ ಲೆವೆಲ್ವರೆಗೆ ಒಂದು ಬೈ ಎಂಟ್ರಿನ ನೋಡ್ಬೋದು. ಓಕೆ, ಇಲ್ಲಿಂದ ಒಂದು ಬೈ ಎಂಟ್ರಿ ನೋಡ್ಬೋದು ನಾವು. 1 ಅವರಿಗೆ ಸ್ಮಾಲ್ ಎಸ್ಸಲ್ಲಿಂದ ಬೈ ನೋಡ್ಬೋದು. ಅಕಸ್ಮಾತ್ ಆಗಿಲ್ಲಪ್ಪ, ಜಸ್ಟ್ ನಮ್ಮದು ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಬಟ್ ಹಿಂಗೆ ಬಂತು ಅಂದರೆ, ಈಗ ನಾವು ಇಲ್ಲಿ ಏನು ಮಾಡಬೇಕು, A+ ಬೇಕಂದ್ರೆ ನಿಮಗೆ ಸ್ಟ್ರಾಂಗ್ A+ ಈ ಲೆವೆಲಲ್ಲಿ ಒಂದು ಸಿಗುತ್ತೆ ನಿಮಗೆ 1 ಅವರಲ್ಲಿ. ಏಷ್ಯನ್ ಸೆಷನಲ್ಲಿ ನೀವು ನೋಡ್ಬೋದು. ಬೈಯಿಂಗ್ ಪ್ಲ್ಯಾನ್ ಮಾಡೋದಿದ್ರೆ ಇಲ್ಲೂ ಕೂಡ ಒಂದು ಬೈಯಿಂಗ್ ಆಪ್ಷನ್ ಇರುತ್ತೆ. ಇಲ್ಲಿಂದನೂ ಒಂದು ನೀವು ಇಲ್ಲಿವರೆಗೆ TPSನ ಇಡ್ಬೋದು. ಇದು ಒಂದು ಒಳ್ಳೆ ಟ್ರೇಡ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ 15 ಮಿನಿಟ್ ಒಂದು ನೋಡೋಣ. 15 ಮಿನಿಟು ಓವರಾಲ್ 15 ಮಿನಿಟಲ್ಲಿ 15 ಮಿನಿಟು ರೀಸೆಂಟು. ವೆಯ್ಟ್ ಒಂದು ನಿಮಿಷ ಆಗಿ, ಯಾವುದು ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿಲ್ಲ. ನಾವೇನು ಮಾಡ್ತೀವಿ, 15 ಒಂದು ಫಿಬ್ಬಲ್ಲಿ ನೋಡೋಣ. ಇಲ್ಲೊಂದು ಇಂಪಲ್ಸ್ ಆಗಿದೆ. ಈ 15 ಮಿನಿಟಲ್ಲಿ ಒಂದು ಫಿಬ್ ಏರಿಯಾ ಇದೆ. ಈ ಫಿಬ್ ಏರಿಯಾದಿಂದ ಮತ್ತೆ ರೀಟೆಸ್ಟ್ ಕೊಟ್ಟರೆ ಬರ್ಬೋದು. ಯಾಕಂದರೆ ಇಲ್ಲೊಂದು ಸತಿ ಟ್ಯಾಪ್ ಆಗಿದೆ ಮಾರ್ಕೆಟು. ಹಾಗಾಗಿ ನನ್ನ ಅನಿಸಿಕೆ ಇದು ಇಷ್ಟು ವರ್ಕ್ ಆಗಿಲ್ಲ ಅಂದರೆ ದಿ ಬೆಸ್ಟು ನೀವು ಅಥವಾ ಈ A+ಗೆ ಕಾಯಬೇಕು. ಇಲ್ಲ 1 ಅವರ್ ಈ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಒಂದು ರೀಟೆಸ್ಟ್ ಆದಮೇಲೆ ಒಂದು ಈ ಲೋ ಹೈವರೆಗೆ ನೀವು TPನ ಇಟ್ಟು ಒಂದೊಳ್ಳೆ ಟ್ರೇಡ್ ಮಾಡ್ಬೋದು. ಇದಾಗಿತ್ತು ನಮ್ಮದು ಒಂದು ಗೋಲ್ಡ್ ಅನಾಲಿಸಿಸು. ನೆಕ್ಸ್ಟ್ ಬಂದುಬಿಟ್ಟು GBP USD ನೋಡೋಣ. GBP USDಯಲ್ಲಿ ಸೇಮ್ ಡೈಲಿ ಬೇರಿಶ್ ಆಗಿದೆ. ಒಂದು A+ ಲೆವೆಲ್ಲಿಂದ ಮತ್ತೆ ಮಾರ್ಕೆಟು ಪಂಪ್ ಆಗ್ತಾ ಇದೆ. ಓಕೆ, ಇಲ್ಲಿ ಏನಾಗಿದೆ ಅಂದರೆ, ಇದೊಂದು ಡೈಲಿ ಲೆವೆಲಲ್ಲಿ ಒಂದು ಹೈ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಒಂದು ಸೆಲ್ಲಿಂಗ್ ನೋಡ್ಬೋದು ನಾವು ಡೈಲಿಲಿ.
ಡೈಲಿಯಲ್ಲಿ ಒಂದು ಸೆಲ್ಲಿಂಗ್ ನೋಡ್ಬೋದು ಇಲ್ಲಿಂದ. ಆ್ಯಂಡ್ ದೆನ್ ನೆಕ್ಸ್ಟು 4 ಅವರ್ ನೋಡೋಣ. ಸೊ 4 ಅವರು ಬೆರಿಶ್ ಇದೆ, ಡೈಲಿದು ಬೆರಿಶ್ ಇದೆ ಇಲ್ಲಿ. ಸೊ ನಾವಿಲ್ಲಿ ರೀಸೆಂಟ್ ರೀಸೆಂಟ್ ಟೈಮ್ ಫ್ರೇಮ್ಸಲ್ಲಿ ಯಾವ ಥರ ಇರುತ್ತೆ ನಾವು ಆ ಥರ ಮಾರ್ಕೆಟ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ 1 ಅವರ್. 1 ಅವರು ಪ್ರೀವಿಯಸ್ ಫುಲ್ ಕನ್ಸಾಲಿಡೇಷನಲ್ಲಿದೆ. ಒಂದು 10 ಪಿಪ್ಸು 100 ಪಿಪ್ಸ್ ಕನ್ಸಾಲಿಡೇಷನಲ್ಲೇ ಇದೆ. ಸೊ 2 3 4 ಇಲ್ಲಿ ಈ ಲೆವೆಲಿಂದ ತುಂಬ ರಿಜೆಕ್ಷನ್ ಬಂದಿದೆ. ಸೊ ಇದೊಂದು ನಮ್ಮದು ISS 4th ಲೆವೆಲು, A+ ಲೆವೆಲ್, ಭಾಳ ಸ್ಟ್ರಾಂಗೆಸ್ಟ್ ಲೆವೆಲ್ ಅಂತ ನಾವು ಕರಿತೀವಿ ಇದಕ್ಕೆ. ಈ A+ ಲೆವೆಲಿಂದನೂ ಹೈ ರಿಯಾಕ್ಷನ್ಸ್ ಬಂದಿದೆ. ಸೊ ನಾವು ಏನು ಮಾಡಬೇಕಂದ್ರೆ ಈಗ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂದೇ ಬರುತ್ತೆ ಮಾರ್ಕೆಟು. ಸೊ ನಾವು 1 ಅವರಲ್ಲಿ ಇದೊಂದು A+ ಇಂದ ಸೆಲ್ ಮಾಡ್ಬೋದು, ಸೆಲ್ ಎಂಟ್ರಿನ ಪ್ಲ್ಯಾನ್ ಮಾಡ್ಬೋದು GBP USDಯಲ್ಲಿ. ಸೊ ಯಾಕಂದರೆ ಇಲ್ಲಿ ಗ್ಯಾಪ್ ಇರುವ ಕಾರಣ ಇಲ್ಲಿ ಗ್ಯಾಪ್ ಫಿಲ್ ಆಗಿಲ್ಲ. ಸೊ ಇಲ್ಲಿವರೆಗೆ ಮಾರ್ಕೆಟ್ ಬಂದೇ ಬರುತ್ತೆ. ಸೊ ಆ ಕಾರಣದಿಂದ ಇಲ್ಲೊಂದು ಸೆಲ್ ಎಂಟ್ರಿ ಇದೆ, ಬಟ್ ಸದ್ಯಕ್ಕೆ ಇಲ್ಲಿ ಯಾವುದೂ ಬೈಯಿಂಗ್ ಆಪ್ಷನ್ ಇಲ್ಲ. ಸೊ ಲೆಟ್ಸ್ ಸಿ ಬೇರೆ ಪೇರ್ಸ್ನ ನೋಡೋಣ. ಯೂರೋ USDಯಲ್ಲಿ ಸೊ ಇಲ್ಲೂ ಯೂರೋ USDಯಲ್ಲಿ ಯಾವುದೂ ಲೆವೆಲ್ಸ್ ಇಲ್ಲ. ಸೊ ಇಷ್ಟು ಪೇರ್ಸ್ನ ನೋಡೋಣ. BTC USD 4 ಅವರ್ ಲೆವೆಲಿಂದ ಒಂದು ಪ್ರಾಪರಾಗಿ ಸಪೋರ್ಟ್ ತೊಗೊಂಡು ಮಾರ್ಕೆಟು ಪಂಪ್ ಆಗ್ತಾ ಇದೆ. ಸೊ ನಾವು BTCಯಲ್ಲಿ ಈಗ ಸದ್ಯಕ್ಕೆ ಬೈಯಿಂಗನ್ನೇ ನೋಡಬೇಕು ಈ ಹೈಸವರಿಗೆ. ಸೊ ಇಲ್ಲಿ 1 ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. BTCಯಲ್ಲಿ 1 ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ಇದೊಂದು ನಮ್ಮದು A+ ಲೆವೆಲಿಗೆ ಟ್ಯಾಪ್ ಆಗಿಬಿಟ್ಟಿದೆ ಮಾರ್ಕೆಟು. A+ ಲೆವೆಲ್ ಟ್ಯಾಪ್ ಆಗಿ ಮತ್ತೆ ಪಂಪ್ ಆಗುತ್ತಿದ್ದು. ಸೊ ದಿ ಬೆಸ್ಟು ನಿಮಗೇನೆಂದರೆ 15 ಮಿನಿಟಲ್ಲಿ ನೋಡೋಣ, ಒಂದು ಯಾವ್ದಾದ್ರು ಲೆವೆಲ್ ಸಿಕ್ಕಿದ್ರೆ. ಸಿಂಪಲಾಗಿ 15 ಮಿನಿಟಲ್ಲಿ ಏನು ಮಾಡಿರಿ ಅಂದರೆ ಈ ಹೈನ ಮಾರ್ಕೆಟ್ ಬ್ರೇಕ್ ಮಾಡಬೇಕು. ಈ ಹೈ ಬ್ರೇಕ್ ಮಾಡಿದ ತಕ್ಷಣ ಮಾರ್ಕೆಟಲ್ಲಿಂದ ಒಂದು ಬುಲಿಶ್ ಎಂಟ್ರಿನ ಕ್ಯಾರಿ ಮಾಡ್ಬೋದು ನೀವು. ಸೊ ಬುಲಿಶ್ ಟ್ರೇಡ್ ಎಂಟ್ರಿ ಕೊಡ್ಬೋದು. 4 ಅವರು ಲೆವೆಲ್ಲು 1 ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರು, ಇಲ್ಲಿಂದ ಒಂದು ಸ್ವಿಂಗ್ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಇದು ಭಾಳ ಒಳ್ಳೆ ಲೆವೆಲು. ಸೊ ನೆಕ್ಸ್ಟು GBP JPY. ಸೊ GBP JPY 1 ಡೇ ಬೇರಿಶಲ್ಲಿದೆ. ಆ್ಯಂಡ್ 4 ಅವರಲ್ಲಿ ಇಲ್ಲಿಂದ ಒಂದು ಸೆಲ್ಲಿಂಗ್ ಲೆವೆಲ್ನ ನೋಡ್ಬೋದು ನಾವು. ಸಾರಿ 1 ಅವರಲ್ಲಿ ಇದೇ ಒಂದು ನಾನು ಪ್ರೀವಿಯಸ್ ಆಗಿ ಮಾರ್ಕ್ ಮಾಡಿಟ್ಟಿರೋ ಒಂದು ಲೆವೆಲ್ ಇದೆ. ಆ ಲೆವೆಲ್ನ ನೀವು ಪ್ರಿಫರ್ ಮಾಡಬೇಕು. ಸೊ ದಿ ಬೆಸ್ಟು ಇದರಲ್ಲಿ ಲೆವೆಲ್ಸು ಭಾಳ ದೂರ ಇದೆ. ಸೊ ನಾನು ಕರೆನ್ಸಿ ಪೇರ್ಸಲ್ಲಿ ಯಾವತ್ತೂ 15 ಮಿನಿಟ್ಸಲ್ಲಿ ಲೋವರ್ ಟೈಮ್ ಫ್ರೇಮ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದರಲ್ಲಿ ಸ್ಲೋ ಮೂವಿಂಗ್ ಪೇರ್ಸ್ ಆಗಿರುತ್ತೆ. ಹಾಗಾಗಿ SLO ಭಾಳ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾವು ಟ್ರೇಡು ಭಾಳ ದಿವಸ ಹೋಲ್ಡ್ ಮಾಡಬೇಕಾಗಿರುತ್ತೆ. ಸೊ ದಿ ಬೆಸ್ಟು ಟೈಮ್ ಫ್ರೇಮ್ ಅಂದರೆ ಕರೆನ್ಸಿ ಪೇರ್ಸ್ನ ಟ್ರೇಡ್ ಮಾಡೋಕ್ಕೆ 1 ಅವರ್ ಟೈಮ್ ಫ್ರೇಮ್. ಸೊ ನೆಕ್ಸ್ಟ್ ಇದು ಅನಾಲಿಸಿಸ್ ಮಾಡೋಣ. ಸೊ ಇಲ್ಲೊಂದು ನಮ್ಮದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಇದು ಸೆಲ್ಲಿಂಗ್ ಲೆವೆಲ್. ಆ್ಯಂಡ್ ಬುಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಇದು. ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಇದೆ. ಸೊ ಇದೊಂದು ನಮ್ಮದು ಸೆಲ್ಲಿಂಗ್ ಲೆವೆಲ್ ಆಗುತ್ತೆ ಮತ್ತೆ. ಸೊ ಮತ್ತೆ ಇಲ್ಲಿ ಡ್ಯುಯಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ರಾಯಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರೋ ಕಾರಣ ಸೊ ಇದೊಂದು ನಮ್ಮದು ದಿ ಬೆಸ್ಟ್ ಸೆಲ್ಲಿಂಗ್ ಲೆವೆಲ್ ಅಂತ ಹೇಳ್ಬೋದು ನಾನು. ಸೊ ಇದಕ್ಕೆ ಅಲರ್ಟ್ ಹಾಕ್ಕೊಳ್ಳಿ. ಇಲ್ಲಿ ಮಾರ್ಕೆಟ್ ಟ್ಯಾಪ್ ಆಗೇ ಆಗುತ್ತೆ. ಆ್ಯಂಡ್ ಒಳ್ಳೆ ಸೆಲ್ಲಿಂಗ್ ಎಂಟ್ರಿನ ಕೊಡುತ್ತೆ. ಆ್ಯಂಡ್ ಇದು USD ಕ್ಯಾಡ್ದು ಹೇಳ್ತಾ ಇರೋದು ನಾನು. ಇದೊಂದು ಲೆವೆಲ್ ಇದೆ ಆ್ಯಂಡ್ ಇದೊಂದು ಲೆವೆಲ್ ಇದೆ. ಮಾರ್ಕೆಟ್ ಎಂಟ್ರಿ ಕೊಡ್ಬೋದು. ಸೊ ಲೆಟ್ಸ್ ಸಿ
ಎಲ್ಲ ನೋಡಾಯಿತು ಗೈಸ್. ಇದಾಗಿತ್ತು ನಮ್ಮದು ಒಂದು ವೀಕ್ಲಿ ಅನಾಲಿಸಿಸು. ಸೊ ಮೇಕ್ ಶ್ಯೂರ್ ನೀವು ನಾನು ಮಾಡಿರೋ ವಿಡಿಯೋನ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಥರನೇ ಮೋರ್ ವೀಡಿಯೋಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ತುಂಬ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರ್ಯಾರು ಟ್ರೇಡಿಂಗ್ ಮಾಡ್ತಾರೆ ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ ಹೊಸ ಅನಾಲಿಸಿಸ್ ಜೊತೆ. ಸೊ ಟ್ರೇಡಿಂಗ್ ನಾನು ಡೈಲಿ ಲೈವು ಬರ್ತೀನಿ. ನ್ಯೂಯಾರ್ಕ್ ಸೆಷನಲ್ಲಿ, ಲಂಡನ್ ಸೆಷನ್ ನಾನು ಮಾಡೋಕ್ಕಾಗಲ್ಲ. ಸೊ ನ್ಯೂಯಾರ್ಕ್ ಸೆಷನಲ್ಲಿ ಡೈಲಿ ಲೈವ್ ಬರ್ತೀನಿ. ಸೊ ಲೈವ್ನ ಜಾಯ್ನ್ ಆಗಿ. ಆ್ಯಂಡ್ ಸಿ ಯು ಗೈಸ್, ಸಿ ಯು ಇನ್ ಲೈವ್. ಥ್ಯಾಂಕ್ ಯು ಫಾರ್ ದ ಜಾಯ್ನಿಂಗ್.